ಮಧ್ಯಪ್ರಾಚ್ಯ ಕದನ 31ನೇ ದಿನಕ್ಕೆ ಕಾಲಿಟ್ಟಿದೆ. ನಾವು ಪ್ರತಿದಿನ ನಿಮಗೆ ಒಂದೊಂದು ದಿನ ಕಳೀತಾ ಇದ್ದ ಹಾಗೇನೆ ಟೈಮ್ ಹೇಳ್ತಾ ಹೋಗ್ತೀವಿ, 20 ದಿನ ಆಯಿತು 30 ದಿನ ಆಯಿತು ಅಂತ. ಆದರೆ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಯುದ್ಧೋನ್ಮಾದ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ 3 ರಾಷ್ಟ್ರಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಹೊಸ ಹೊಸ ಥರ ದಾಳಿಗಳನ್ನು ಮಾಡೋದಕ್ಕೆ ಸ್ಕೆಚ್ ಹಾಕೋದು, ಬೇರೆ ಬೇರೆ ಹಾನಿ ಉಂಟು ಮಾಡೋ ಪ್ಲ್ಯಾನ್ ಮಾಡೋದು. ಹೀಗೆ ಇರಾನ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ ಅಮೆರಿಕ. ಈಗ ಇರಾನ್ ಮೇಲೆ ಭೂಸೇನಾ ದಾಳಿಗೆ ಅಮೆರಿಕ ಸಿದ್ಧತೆ, ಅದು ನಾವು ನಿನ್ನೆನೇ ಹೇಳ್ತಾ ಇದ್ವಿ, ಎಲ್ಲ ರೆಡಿ ಆಗಿದೆ ಅದಕ್ಕೋಸ್ಕರ ಅಂತ. ಬೃಹತ್ ಯುದ್ಧ ನೌಕೆ ಟ್ರಿಪೋಲಿಯನ್ನು ಅಮೆರಿಕ ಹಾರ್ಮುಜ್ನಲ್ಲಿ ನಿಯೋಜನೆ ಮಾಡಿದೆ. 3,500 ಸೈನಿಕರನ್ನ ಹೊತ್ತು ತಂದಿದೆ ಈ ಸಮರ ನೌಕೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸೂಚನೆಗೆ ಕಾಯ್ತಾ ಇದೆ ಸೇನಾಪಡೆ. ಅವ್ರು 2 ದಿನ ಆಯಿತು ಹೆಚ್ಚು ಕಡಿಮೆ ಅಲ್ಲೆಲ್ಲ ನಿಯೋಜನೆಗೊಂಡು. 2 ದಿವಸದಿಂದನೂ ಕೂಡ ಟ್ರಂಪ್ ಸಿಗ್ನಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ರೀತಿ ದಾಳಿ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ಪ್ಲ್ಯಾನ್ಗಳನ್ನ ಮಾಡಿಕೊಂಡಿದ್ದಾರೆ. ಸದ್ಯದಲ್ಲೇ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಇರಾನ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ ಅಮೆರಿಕ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಭೂಸೇನೆ, ವಾಯುಸೇನೆ, ನೌಕಾದಳ 3 ಕಡೆಯಿಂದ ದಾಳಿ ಮಾಡಿಬಿಡ್ಬೇಕು, ಸರ್ವನಾಶ ಮಾಡಿಬಿಡ್ಬೇಕು, ಕಾರ್ಗ್ ದ್ವೀಪವನ್ನು ವಶಪಡಿಸ್ಕೊಂಡು ಬಿಡಬೇಕು, ಆ ಹಾರ್ಮುಜನ್ನು ಮುಕ್ತಗೊಳಿಸಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ದಿನಕ್ಕೊಂದೊಂದು ಸ್ಟೇಟ್ಮೆಂಟನ್ನು ಟ್ರಂಪ್ ಕೊಡ್ತಾನೇ ಇದ್ದಾರೆ, ನೆತನ್ಯಾಹು ಕೊಡ್ತಾನೇ ಇದ್ದಾರೆ. ಇರಾನ್ ಮಾತ್ರ ಯಾವುದಕ್ಕೂ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ನೀವೇನಾರು ಮಾಡಿ ನಾವು ಮಾಡಿಕೊಂಡಿರೋ ಪ್ಲ್ಯಾನ್ ಪ್ರಕಾರ ನಾವು ಹೊಡೆಯೋದೆ ಅನ್ನೋ ಲೆಕ್ಕಾಚಾರದಲ್ಲಿ ದಾಳಿಗೆ ಅವರು ಕೂಡ ಸಿದ್ಧರಾಗಿದ್ದಾರೆ. ಇವ್ರ ಮಾತಿಗೆ ಅವ್ರೇನು ಬಗ್ತಾ ಇಲ್ಲ, ಹೆದರ್ತಾನೂ ಇಲ್ಲ, ಸುಳ್ಳು. ಇನ್ಫ್ಯಾಕ್ಟ್ ಹಾಗೆಲ್ಲ ಆಗ್ತಾ ಇಲ್ಲ. ಇಲ್ಲಿಯವರೆಗೆ 31 ದಿನದ ಯುದ್ಧದಲ್ಲಿ ಯಾರ ಕೈ ಮೇಲಾಗಿದೆ ಅಂತಂದರೆ ನನ್ನ ಪ್ರಕಾರ ಇರಾನ್ ಕೈಯೇ ಮೇಲಾಗಿದೆ ಒಂದು ಅರ್ಥದಲ್ಲಿ. ಅಮೇರಿಕದ ವಿಶ್ವದ ದೊಡ್ಡಣ್ಣ ಅಮೇರಿಕ, ಮತ್ತೊಂದು ಕಡೆ ಇಸ್ರೇಲ್ ಸಮರ್ಥವಾಗಿ 2 ದೇಶಗಳನ್ನು ಈಗ ಇರಾನ್ ಎದುರಿಸ್ತಾ ಇದೆ, ಹಾಗೆ ಮುಂದುವರಿತಾ ಇದೆ ಕೂಡ. ಎಕ್ಸಾಕ್ಟ್ಲಿ.